ಈಗ ನಿಮ್ಮ ಮುಂದೆ ಪುಷ್ಪನಗರದ ಮುನ್ನ ಮೋದಿ ವೃಕ್ಷ ಭಾರತವನ್ನು ಒಂದು ಸಾರ್ವಭೌಮ ಸಾಧನೆಗಳನ್ನ ಗುರುತಿಸಿ 2026ನೇ ಲೇಖನಗಳು, ಬರಹಗಳು, ಹೋರಾಟಗಳು ಇನ್ನಷ್ಟು ಎತ್ತರಕ್ಕೆ ಏರಲಿ ಅನ್ನೋದು ಈ ಮುಖಾಂತರ ಮತ್ತಷ್ಟು ಸಮಾಜಮುಖಿ ಕಾರ್ಯಗಳು ಇವರಿಂದ ಆಗಲಿ ಅನ್ನುವಂತಹ ಆಶಯವನ್ನ ಇದೀಗ ಬಹುಮಾನಿತರೆ ಎಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವ ಮಿತ್ರರೇ, ಮಾಧ್ಯಮದ ಗೆಳೆಯರು, ಇವತ್ತು ಸರ್ಕಾರದ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾರೆ. ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ, ಅವರಿಗೆ ಗೌರವಿಸ್ತಕ್ಕಂಥ, ಅವರು ಯಾವ ವಿಷಯಕ್ಕೆ ಹೋರಾಟ ಮಾಡಿದ್ರು ಅದನ್ನು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಣೆ ಮಾಡೋದ್ರ ಮೂಲಕ ಮಾಡ್ತಾ ಇದ್ದೀವಿ. ವ್ಯವಸ್ಥೆಯನ್ನು ಕೊಡೋದಾಗ್ಲಿ, ಅವರಿಗೆ ರಜೆ ಕೊಡೋದಾಗ್ಲಿ, ಬೇರೆ ಬೇರೆ ಹಂತದ ಏನು ಸಪೋರ್ಟ್ ಬೇಕು ಅದನ್ನು ಕೊಡುವಂತಹ ಒಂದು ವ್ಯವಸ್ಥೆ, ಹೀಗೆ ಮೂಲ ಮಟ್ಟದಿಂದ ಏನು ಎಲ್ಲರೂ ಇದು ಚಿಕ್ಕದು ಪುಟ್ಟದು ಅಂತ ಏನು ನಗ್ತಾ ಇದ್ರೋ ಅಂಥದ್ದೆಲ್ಲವನ್ನೂ ಪರಿಶೀಲನೆ ಮಾಡ್ತಾ 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 ಹಂತ ಹಂತವಾಗಿ ಮಹಿಳೆಯರನ್ನು ಕೆಳಗಡೆಯಿಂದ ಮೇಲಕ್ಕೆ ಎತ್ಕೊಂಡು ಬರುವಂತಹ ಒಂದು ಎಲ್ಲ ವ್ಯವಸ್ಥೆಯನ್ನು ನಿಧಾನವಾಗಿ ವರ್ಷ ಡೇ ಬೈ ಡೇ ಮಂತ್ಲಿ ಒಂದೊಂದು ವಿಚಾರಗಳನ್ನು ಮಹಿಳೆಯರನ್ನು ಎತ್ತಿಕೊಟ್ಟುವಂತಹ, ಅವರಿಗೆ ಧೈರ್ಯ ತುಂಬುವಂಥ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಇವತ್ತು ನಮಗೆ ನಿಮಗೆಲ್ರಿಗೂ ಗೊತ್ತಿದೆ, ಗ್ರಾಮಾಂತರ ಮಟ್ಟದಲ್ಲಿ ಅಂದರೆ ಗ್ರಾಮ ಸಭೆಗಳಲ್ಲಿ ಇವತ್ತು ನಮಗೆ 47% ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ಇಡೀ ಇಂಡಿಯಾದಲ್ಲಿ. ಅದನ್ನು ಕೂಡ ನಮಗೆ ಒದಗಿಸ್ಕೊಟ್ಟಂಥ ಒಂದು ಹೆಗ್ಗಳಿಕೆ ಏನಾದರೂ ಇದ್ದರೆ ಅದು ನಮ್ಮ ನರೇಂದ್ರ ಮೋದಿ ಅವರಿಗೆ. ತಾಯಂದಿರ ಮರಣ ಮತ್ತೆ ಹೆಣ್ಮಕ್ಳು ಭ್ರೂಣ ಹತ್ಯೆಗಳು ಸಹ ಕಡಿಮೆ ಆಗ್ತಾ ಇದ್ದಾವೆ. ಈಗ ಮುಂಚೆ ಎಲ್ಲ ಸ್ಕ್ಯಾನ್ ಮಾಡಿಸ್ಬಿಟ್ಟು ಈಗ ಹೆಣ್ಮಕ್ಳು ಅಂತ ಅಂದ್ಬಿಟ್ರೆ ಅವ್ರನ್ನ ಅವಾಗಲೇ ಅಪರ್ಷನ್ ಮಾಡಿಸೋದು, ಅದು ಮಾಡೋದು. ಈಗ ಆ ಕಾನೂನಿನ ಅಡಿಯಲ್ಲಿ ಅದನ್ನು ಸಹ ತಡೆಗಟ್ತಾ ಇದ್ದಾರೆ. ಈ ಥರ ಈಗ ಹೆಣ್ಮಕ್ಳನ್ನ ಯಾವ ರೀತಿಯಾಗಿ ಈಗ ಉದ್ಯೋಗದಲ್ಲೂ ಸಹ ದೌರ್ಜನ್ಯ ಮಾಡ್ಕೊಂಡು ಹೋಗ್ತಾ ಇರೋದನ್ನು ಸಹ ತಡೆಗಟ್ಟಲಾಗಿದೆ. ಮತ್ತು ಕೆಲವು ಅವ್ರು ಜಾಬ್ ಮಾಡುವಂಥ ಸಂದರ್ಭದಲ್ಲಿ ಲೈಂಗಿಕ ಕಿರುಕುಳ ಕೊಡೋದು, ಇನ್ನು ಅದೇ ರೀತಿಯಾಗಿ ಮುಂದುವರಿತಾ ಬರ್ತಾ ಇರೋದನ್ನ ಸಹ ಎಲ್ಲರೂ ಈಗ ಮಹಿಳೆಯರು ಪ್ರಜ್ಞಾವಂತರಾಗಿರೋದ್ರಿಂದ ಅವರು ಯಾವುದೇ ರೀತಿಯಾಗಿ ತೊಂದರೆಗೆ ಒಳಗಾಗ್ದಲೇ ಅವ್ರನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಬೆಳೀತಾ ಇದ್ದಾರೆ. LPG ಮತ್ತು ಮಾತೃವಂದನ ಮಹಿಳೆಯರಿಗೆ ಬಾಣಂತಿಯರು ಮತ್ತು ಹೆರಿಗೆ ಬಟ್ಟೆಗಳನ್ನು ಕೊಡೋದು, ಅದು ಪೌಷ್ಟಿಕಾಂಶ ಆಹಾರವನ್ನು ಕೊಡೋದ್ರ ಮುಖಾಂತರ ಮಹಿಳೆಯರಿಗೆ ಕೆಲವೊಂದು ಹೆರಿಗೆ ಸಮಯದಲ್ಲಿ ಆಗಿರುವಂಥ ಒಂದು ಪೌಷ್ಟಿಕಾಂಶದ ಕೊರತೆಯಿಂದ ಆಗುವಂಥ ಸಾವು ನೋವುಗಳು ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇವೆಲ್ಲವ ದೃಷ್ಟಿ ನೋಡಿಕೊಂಡ್ರೆ ನರೇಂದ್ರ ಮೋದಿಜಿಯವರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಮೋದಿಜಿಯವರ ನೇತೃತ್ವದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಮೀಸಲಾತಿ ಮತ್ತು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತಾ